ನಾನು ಮೂಲತಃ ಕಾಂಗ್ರೆಸ್ನವ. ಕಳೆದ 30 ವರ್ಷ GS ಆಚಾರ್, ಪ್ರತಾಪ್ ಚಂದ್ರ ಶೆಟ್ಟರು, SM ಕೃಷ್ಣ ಇವರೆಲ್ಲ ಇರುವಾಗ ನಾನು ಕಾಂಗ್ರೆಸ್ಸಿನ ಕಾರ್ಯಕರ್ತನಾಗಿದ್ದೆ. ಕಾರಣಾಂತರದಿಂದ 2014ರಲ್ಲಿ BJPಯವರು ನನ್ನ ಕರೆದು ನಾನು ಬರುವುದಿಲ್ಲ ಅಂತ ಹೇಳಿದ್ರು, ಒತ್ತಾಯ ಮಾಡಿ ಸೀಟ್ ಕೊಟ್ಟರು. ನಾನು ನಿಲ್ಲಬೇಕಿದ್ರೆ ಮುಂಚೆ ಬೈಂದೂರು ಕಾಂಗ್ರೆಸ್ಸಿನ ಭದ್ರ ಕೋಟೆಯಾಗಿತ್ತು. ನಾನು 31,000 ವೋಟ್ನಲ್ಲಿ ಬೈಂದೂರಿನಲ್ಲಿ ಸೋತೆ. BJPಯಿಂದ ಬಿಡಲಿಲ್ಲ. ಮನೆ ಮನೆ ತಿರುಗಿ ನಾನು 18ರ ಇಲೆಕ್ಷನ್ ಅಲ್ಲಿ 25,000 ಓಟಿಗೆ ಗೆದ್ದೆ. ಗೆದ್ದ ಮೇಲೆ ಎಲ್ಲ ತಾಲೂಕು ಜಿಲ್ಲಾ ಪಂಚಾಯತ್ ನಮ್ಮದೇ ಆಯಿತು. MP ಇಲೆಕ್ಷನ್ ಅಲ್ಲಿ ರಾಘವೇಂದ್ರ ಅವರಿಗೆ 14,000 ಲೀಡ್ ಇತ್ತು 2 ಸಲ. ಮೊನ್ನೆ ಕಳೆದ ಇಲೆಕ್ಷನ್ ನಲ್ಲಿ 75,000 ಲೀಡ್ ತರುವಂತಹ ಕೆಲಸವನ್ನು ನಾನು ಮಾಡಿದ್ದೇನೆ ಎನ್ನುವಂತ ಧೈರ್ಯ, ಹೆಮ್ಮೆ ಇದೆ ನನಗೆ. 75,000 ಲೀಡ್ ಬೈಂದೂರು ಕಾನ್ಸ್ಟಿಟ್ಯೂನ್ಸಿಯಲ್ಲಿ 75,000 ಲೀಡ್. ಹಾಗೆ ನನ್ನ ಹೋರಾಟ ಆಗ್ತಾ ಇತ್ತು. ಇಡೀ ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಮ್ಮ ಬೈಂದೂರು ಎಲ್ಲದಕ್ಕೂ ಮೇನ್ ಆಗಿದೆ. ಬೈಂದೂರಿನಲ್ಲಿ ಸರಿಯಾದ ರೀತಿಯಲ್ಲಿ ಮತದಾನ ಆಗಿದ್ದರೆ, ಮತದಾರರು ಕಾಂಗ್ರೆಸ್ಸಿನ ಬಗ್ಗೆ ಓಲೈಸಿದ್ರೆ ನಮ್ಮ ಅಭ್ಯರ್ಥಿ ವಿಜಯ ಸಾಧಿಸಲಿಕ್ಕೆ ಏನು ತೊಂದರೆ ಇಲ್ಲ. ಹಾಗೆ ನಿನ್ನೆ ನಾನು ಸುರ್ಜೇವಾಲಾನವ್ರನ್ನ ಮೀಟ್ ಮಾಡಿದೆ. ಮೀಟ್ ಮಾಡಿದಾಗ ನಾನು ಅವರಿಗೆ ಅಡಿಕೆ ಸರ ಹಾಕಿದೆ. ಆ ಅಡಿಕೆ ಸರ ನನ್ನನ್ನು ಪುನಃ ಕರೆದು ನನಗೆ ಹಾಕಿದ್ರು. ಇದು ನನಗೆ ಸುಪಾರಿ ಕೊಟ್ಟಿದ್ದಂತ ಎಣಿಸ್ಕೊಂಡಿದ್ದೀನಿ ನಾನು. ಬೈಂದೂರಿನಲ್ಲಿ ಇದನ್ನು ಕೆಲಸಲೇಬೇಕು ಅಂತ ಗೆಲ್ಲಿಸ್ಲಿಕ್ಕಿಲ್ದಿದ್ರು ಆ 75ರ ಇದನ್ನು ಸರಿತೂಗುವ ಕೆಲಸವನ್ನಾದರೂ ಮಧು ಅವರಿದ್ದಾರೆ, ಮಂತ್ರಿಗಳು, ನಮ್ಮ ಮಂತ್ರಿಗಳು, ಬಂಗಾರಪ್ಪನವರ ಸುಪುತ್ರ. ನಮ್ಮ ಬೈಂದೂರು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬಂಗಾರಪ್ಪನವರಂದ್ರೆ ದೇವರೆನ್ನುವ ಭಾವನೆ ಇದೆ. ಅದನ್ನು ಉಪಯೋಗಿಸಿ ಪ್ರಾಮಾಣಿಕವಾದಂತಹ ಕೆಲಸವನ್ನು ಮಾಡ್ತೇನೆ, ಇವರಿಗೆ ನಾನು ಬಲ ಕೊಡ್ತೇನೆ ಎನ್ನುವಂತ ಮಾತನ್ನು ನಾನು ಕೊಡ್ತೇನೆ ಅಂತ ಹೇಳಿದ್ರೆ ಸಾಕಾಗುವುದಿಲ್ಲ. ಕೊಲ್ಲೂರು ಮೂಕಾಂಬಿಕೆ ಪೂರ್ಣಾನುಗ್ರಹ ಬೇಕು. ಈ ಬಂಗಾರಪ್ಪನವರ ಕುಟುಂಬಕ್ಕೂ ಕೊಲ್ಲೂರು ಮೂಕಾಂಬಿಕೆ ಪೂರ್ಣ ಅನುಗ್ರಹ ಆದ್ರೆ ಖಂಡಿತ ನನಗೆ ಯಾಕೆ ಸೀಟ್ ಕೊಡಲಿಲ್ಲ ಅಂತ ಹೇಳ್ತೆ ಕೇಳಿ. ಯಾವಾಗಲೂ ಹೇಳೋದು ನೀವು ಕಾಂಗ್ರೆಸ್ನವರು, ನಿಮ್ಮ ಪ್ರವೃತ್ತಿ ಕಾಂಗ್ರೆಸ್ಸು. ಲಾಸ್ಟ್ ಮಿನಿಟ್ ನನಗೆ ಗೊತ್ತೇ ಇಲ್ಲ, ಟಿವಿಯಲ್ಲಿ ಬಂದಾಗ ಗೊತ್ತು, ನನ್ನ ಹೆಸರು ತೆಗೆದುಬಿಟ್ರು. ಅಷ್ಟೇ ಗೊತ್ತಿಲ್ಲ. ಲಾಸ್ಟ್ ಮಿನಿಟ್ ಬಹಳ ಬೇಸರ ಪಟ್ಟೆ ನಾನು ಹೋಗ್ಲೂ ಇಲ್ಲ. ನಿನ್ನೆ BJPಯವರು ಮೊನ್ನೆ ನನಗೆ ಬಹಳ 10 ಸಲ ಫೋನ್ ಮಾಡಿ 10 ಸಲ ಜನ ಕಳಿಸಿದ್ರು. ನಾನು ಬರುವುದಿಲ್ಲ, ನಿಮ್ಮ BJP ಸಾವಾಸ ನನಗೆ ಬೇಡದೆ ಬೇಡ, ನಿಮ್ಮ ಸಾವಾಸವನ್ನು ನಾನು ಒಪ್ಪುವುದಿಲ್ಲ. ನಮ್ದೆಲ್ಲ ಪ್ರಾಮಾಣಿಕ ಗರ್ಭಗುಡಿ, ಅವ್ರದ್ದು ಡೂಪ್ಲಿಕೇಟ್ ಗರ್ಭಗುಡಿ, ಅವ್ರು ಮಾಡೋ ಪೂರ ಡೂಪ್ಲಿಕೇಟ್. ಆ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.